ಮೆಣಸಿನಕಾಯಿ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲಿ ಒಂದೇ ಒಂದು ಹಲ್ಲಿ ಕೂಡ ಇರೋದಿಲ್ಲ. ಇನ್ನು ಹಲ್ಲಿಗಳ ಓಡಾಟ ಬಂದ್. ಮೆಣಸಿನಕಾಯಿ ಇದ್ದರೆ ಸಾಕು, ಹಲ್ಲಿಗಳು ಒಂದು ಕೂಡ ನಿಮ್ಮ ಮನೆಯ ಹತ್ತಿರವೂ ಸುಳಿಯೋದಿಲ್ಲ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಹಲ್ಲಿಗಳು ಓಡಾಡ್ತಾ ಇದ್ದರೆ ಮನೆಯಲ್ಲಿ ಒಂಥರ ಭಯ. ಅದರಲ್ಲೂ ಅಡುಗೆ ಮನೆಯಲ್ಲಿ ಹಲ್ಲಿಗಳು ಓಡಾಟ ಇದ್ದರೆ ಅಂತೂ ತುಂಬಾ ಭಯ ಆಗುತ್ತೆ. ಇನ್ನು ರಾತ್ರಿ ಸಮಯದಲ್ಲಿ ಅಡುಗೆ ಮನೆಯಲ್ಲಂತೂ ಇದರ ಓಡಾಟ ಇದ್ದಿದ್ದೆ. ಇದಕ್ಕೆ ಏನೇನೋ ನಾವು ತಂದು ಬಳಸ್ತೀವಿ, ಆದರೂ ಕೂಡ ಪರಿಹಾರ ಸಿಗೋದಿಲ್ಲ. ಸುಮ್ಮನೆ ಹಣ ಕೂಡ ವೇಸ್ಟ್ ಆಗುತ್ತೆ. ಅದರ ಬದಲು ನಾನು ಸಿಂಪಲ್ ಆಗಿ ಇವತ್ತು ಹಲ್ಲಿಗಳನ್ನ ಓಡಿಸೋದನ್ನ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಬೆಳ್ಳುಳ್ಳಿ ಸಿಪ್ಪೆ ಎಷ್ಟಿದ್ರೂ ಪರವಾಗಿಲ್ಲ, ಅದನ್ನು ತೊಗೊಳ್ಳಿ. ಹಾಗೆ ಒಂದು 3 ಮೆಣಸಿನಕಾಯಿನ ತೊಗೊಳ್ಳಿ. ಒಂದು ಪಾತ್ರೆನ ತೊಗೊಳ್ಳಿ, ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆನ ಹಾಕಿ, ಹಾಗೆಯೇ ಸುಮಾರು ಒಂದು ಅರ್ಧ ಲೀಟರ್ನಷ್ಟು ನೀರನ್ನ ಹಾಕಿ. ಆಮೇಲೆ ಇದಕ್ಕೆ ಹಸಿಮೆಣಸಿನಕಾಯಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಇದ್ರದ್ದು ಘಾಟ್ ಇರುತ್ತಲ್ಲ, ಅದು ನೀರಲ್ಲಿ ಬಿಟ್ಕೊಳ್ಬೇಕು. ಮೆಣಸಿನಕಾಯಿ ಮತ್ತು ಈ ಬೆಳ್ಳುಳ್ಳಿಯ ಸಿಪ್ಪೆ ಘಾಟ್ ಇರುತ್ತಲ್ಲ, ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ಇದು ಹಲ್ಲಿಗಳನ್ನ ಓಡಿಸುತ್ತೆ. ಇನ್ನು ನಿಮ್ಮ ಹತ್ರ ಇದ್ದರೆ ಇದಕ್ಕೆ ಸ್ವಲ್ಪ ಡೆಟಾಲ್ನ ಕೂಡ ಆ್ಯಡ್ ಮಾಡಿ. ಡೆಟಾಲ್ ಇಲ್ಲ ಅನ್ನೋರು ಕರ್ಪೂರನ ಒಂಚೂರು ಪುಡಿ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೆಪ್ತಲಿನ್ ಬಾಲ್ಸ್ ಅಂತ ಸಿಗುತ್ತಲ್ಲ, ಅದನ್ನು ಬೇಕಾದರೂ ನೀವು ಪುಡಿ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬೋದು. ಸುಮಾರು ಒಂದು 2 ನೆಪ್ತಲಿನ್ ಬಾಲ್ಸು ಅಥವಾ ಕರ್ಪೂರ ಆದರೆ ಸುಮಾರು ಒಂದು 4 ಕರ್ಪೂರನ ಪುಡಿ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಹತ್ತಿನ ಅದರಲ್ಲಿ ಅದ್ಬಿಟ್ಟು ಹತ್ತಿಗಳನ್ನ ತೊಗೊಳ್ಳಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಓಡಾಟ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಹಲ್ಲಿಗಳು, ಆ ಜಾಗದಲ್ಲಿ ಈ ಹತ್ತಿಗಳನ್ನ ಇಡ್ತಾ ಬನ್ನಿ. ಅದರಲ್ಲೂ ಮುಖ್ಯವಾಗಿ ಕಿಚನ್ನ ಈ ಗ್ಯಾಸ್ ಸ್ಟವ್ ಇರುತ್ತಲ್ಲ, ಅದರ ಕೆಳಗಡೆಯೂ ಕೂಡ ಈ ಹತ್ತಿನ ಇಡಿ. ಆಮೇಲೆ ಇದನ್ನು ಬೇಕಾದರೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾವುದಾದ್ರೂ ಒಂದು ಬಾಟಲ್ನಲ್ಲಿ ಹಾಕಿಟ್ರೆ ಇದೇನು ಕೆಡೋದಿಲ್ಲ. ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ರಾತ್ರಿ ಮಲಗೋ ಸಮಯದಲ್ಲಿ ಇದನ್ನು ಏನು ಮಾಡಿ ಗೊತ್ತಾ, ಈ ರೀತಿ ಸ್ಟವ್ ಮೇಲೆ, ಸೆಲ್ಫ್ಗಳ ಮೇಲೆ ಎಲ್ಲ ಹಾಕಿಬಿಟ್ಟು ಹಾಗೆ ಬಿಟ್ಬಿಡಿ. ಈ ರೀತಿ ಮಾಡ್ತಾ ಬರೋದ್ರಿಂದ ಹಲ್ಲಿಗಳ ಸಮಸ್ಯೆಯಿಂದ ಪರಿಹಾರ ದೊರೆಯುತ್ತೆ. ಒಂದೇ ಒಂದು ಹಲ್ಲಿ ಕೂಡ ನಿಮ್ಮ ಮನೆ ಹತ್ರನೂ ಸುಳಿಯೋದಿಲ್ಲ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.